ಕೀರ್ತಿ ಸುರೇಶ್ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅನ್ನುವಂತ ಸಮಾಚಾರ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಮಹಾನಟಿಯ ಮದುವೆ ಸಮಾಚಾರದ ಬಗ್ಗೆ, ವೆಡ್ಡಿಂಗ್ ಡೆಸ್ಟಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಗೋವಾದಲ್ಲೇ ಹಸೆಮಣೆ ಇರೋದಕ್ಕೆ ಕೀರ್ತಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಡಿಸೆಂಬರ್ 11, 12ನೇ ತಾರೀಕು ಕೀರ್ತಿ ಸುರೇಶ್ ಅವರ ಮದುವೆ ಅನ್ನುವಂತ ಸಮಾಚಾರ ಕೂಡ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಮಹಾನಟಿ ಮದುವೆ. ಮಹಾನಟಿ ಅಂದಾಕ್ಷಣ ಬಹುತೇಕ ವರ್ಸಟೈಲ್ ಆಕ್ಟರ್ಗಳು ನಿಮ್ಮ ಕಣ್ಮುಂದೆ ಬಂದರೂ ಕೂಡ ಇವತ್ತಿನ ಯಂಗ್ ಜನರೇಷನ್ ಪಾಲಿಗೆ ಮಹಾನಟಿ ಅಂದರೆ ಅಫ್ಕೋರ್ಸ್ ಕೀರ್ತಿ ಸುರೇಶ್ ಕಣ್ಮುಂದೆ ಬರ್ತಾರೆ. ಎಸ್, ಕೀರ್ತಿ ಸುರೇಶ್ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅನ್ನುವಂಥ ಸಮಾಚಾರ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಕೀರ್ತಿ ಮದುವೆ ವಿಚಾರಕ್ಕೆ ಸುದ್ದಿ ಆಗ್ತಿರೋದು ಇದೇ ಮೊದಲ ಬಾರಿಗೆ ಏನಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಮ್ಯಾರೇಜ್ ವಿಚಾರಕ್ಕೆ ಅವರು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದ್ದುಂಟು. ಕೇರಳದ ಒಬ್ಬರು ಪೊಲಿಟಿಷಿಯನ್ ಒಬ್ಬರ ಹೆಸರು ಕೇಳಿ ಬಂದಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೌತ್ ಸಿನಿಮಾ ಇಂಡಸ್ಟ್ರಿ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸೆನ್ಸೇಷನಲ್ ಸಿಂಗರ್ ಪ್ಲಸ್ ಕಂಪೋಸರ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಅನಿರುದ್ಧ್ ರವಿಚಂದ್ರ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೀರ್ತಿಯವರು ಜೊತೆಗೆ ಅವರ ತಂದೆ ಕೂಡ ಈ ಮದುವೆ ವಿಚಾರವನ್ನ ಅಲ್ಲಗೆಳೆದಿದ್ರು. ಅನಿರುದ್ಧ್ ರವಿಚಂದ್ರ ಜೊತೆಗೆ ಕೇಳ್ಬಂತ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ ಪ್ರೆಸೆಂಟ್ ಮಗದೊಂದು ವಿಚಾರ ಅಂದ್ರೆ ಅದೇ ಮದುವೆ ವಿಚಾರಕ್ಕೆ ಮತ್ತೊಬ್ಬರ ಹೆಸರು ತಳಕು ಹಾಕೊಳ್ತಾ ಇದೆ. ಅವರ ಹೆಸರು ಆಂಟನಿ ತಟ್ಟಿಲ್ ಅಂತ. ಸೊ ಆಂಟನಿ ತಟ್ಟಿಲ್ ದುಬೈ ಮೂಲದ ಬಿಸ್ನೆಸ್ ಮ್ಯಾನ್ ಅಂತೆ. ಸೊ ಕೀರ್ತಿ ಅವರು ಮತ್ತೆ ಆಂಟನಿ ತಟ್ಟಿಲ್ ಅವರು ಇಬ್ರು ಕೂಡ ಸ್ಕೂಲ್ ಡೇಸ್ ಇಂದನೂ ಕೂಡ ಪರಿಚಯ ಅಂತೆ. ಇಬ್ರು ಒಟ್ಟಿಗೆ ಓದ್ದವ್ರಂತೆ. 15 ವರ್ಷಗಳ ಕಾಲ ಇವರಿಬ್ಬರ ಸ್ನೇಹ, ಬಾಲ್ಯದಿಂದಲೂ ಪರಿಚಯ ಆದವರಿಂದ ಮೊದಲಿಗೆ ಸ್ನೇಹ ಇತ್ತು, ಆಮೇಲೆ ಅದು ಗೆಳೆತನ, ಜೊತೆಗೆ ಪ್ರೀತಿ, ಇವಾಗ ಮದುವೆ ಹಂತಕ್ಕೆ ಬಂದಿದೆ. ಸೊ ಇಬ್ರು ಫ್ಯಾಮಿಲಿಯವರು ಒಪ್ಕೊಂಡಿದ್ದಾರೆ. ಸೊ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ನುವಂಥ ಸುದ್ದಿ ಕಳೆದ 24 ಗಂಟೆಗಳಿಂದ ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ. ಅಷ್ಟಕ್ಕೂ ಮದುವೆ ವಿಚಾರದ ಬಗ್ಗೆ ಕೀರ್ತಿಯವರಾಗಲಿ, ಕೀರ್ತಿ ಕುಟುಂಬಸ್ಥರಾಗಲಿ ಅಥವಾ ಆಂಟನಿ ತಟ್ಟಿಲ್ ಅವರ ಫ್ಯಾಮಿಲಿಯವರಾಗಲಿ ಯಾರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈಗೊಂದು ಸುದ್ದಿ ಓಡಾಡ್ತಾ ಇದೆ. ಅಷ್ಟಕ್ಕೂ ಈ ಸುದ್ದಿ ನಿಜಾನಾ? ಅಲ್ಲ, 15 ವರ್ಷದ ಸ್ನೇಹ, ಅವರಿಬ್ರು ಲವ್ ಅಲ್ಲಿದ್ರು, ಸೊ ಇಬ್ರು ಡೇಟ್ ಮಾಡ್ತಾ ಇದ್ರು, ಇವಾಗ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಎಲ್ಲ ಕೇಳಿ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಸುದ್ದಿ ನಿಜ ಇರ್ಬೋದು ಅನ್ನೋ ಥರದ್ದು ಸೊ ಅಭಿಮಾನಿಗಳು ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. ಸೊ ಕೀರ್ತಿ ಅವರ ಲೈಫಲ್ಲಿ ಹೊಸ ಚಾಪ್ಟರ್ ಶುರುವಾಗ್ತಾ ಇದೆ ಅಂತ. ಸೊ ಕೀರ್ತಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಬಾಲನಟಿಯಾಗಿ ಅವರು ಚಿತ್ರರಂಗಕ್ಕೆ ಬಂದರು. ಅಪ್ಪ ಸುರೇಶ್ ಅವರು ನಿರ್ಮಾಪಕರಾಗಿದ್ದರಿಂದ ಮಗಳಿಗೆ ನಟಿ ಆಗಲಿಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟರು. ಒಂದು 3-4 ಸಿನಿಮಾಗಳಲ್ಲಿ ಆರಂಭದಲ್ಲಿ ಬಾಲನಟಿ ಆಗ್ತಾರೆ. ಸೊ ಮಲಯಾಳಂನ ಗೀತಾಂಜಲಿ ಸಿನಿಮಾದಿಂದ ಅವರು ಚಿತ್ರರಂಗವನ್ನು ಅಫಿಷಿಯಲ್ ಆಗಿ ಅಂದರೆ ಲೀಡಿಂಗ್ ಆಕ್ಟ್ರೆಸ್ ಆಗಿ ಪ್ರವೇಶ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಬಾಲನಟಿ ಅಂತ ತಗೊಂಡ್ರೆ ಇಲ್ಲಿವರೆಗೂ 24 ವರ್ಷಗಳ ಜರ್ನಿ ಆಗೋಗುತ್ತೆ. ಸೊ 24 ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಅವರು, ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ವಿಜಯ ದಳಪತಿ ಇರ್ಬೋದು, ಡಾರ್ಲಿಂಗ್ ಪ್ರಭಾಸ್ ಅವರು ಇರ್ಬೋದು, ಜೊತೆಗೆ ಪ್ರಿನ್ಸ್ ಮಹೇಶ್ ಬಾಬು ಅವರಾಗಿರ್ಬೋದು, ನಾನಿ ಆಗಿರ್ಬೋದು, ಹೀಗೆ ಸಾಕಷ್ಟು ಸೂಪರ್ ಸ್ಟಾರ್ಗಳ ಜೊತೆ ಬಹುತೇಕ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲೆಜೆಂಡರಿ ಆಕ್ಟ್ರೆಸ್ ಸಾವಿತ್ರಿ ಅವರ ಬಯೋಪಿಕ್ಗೆ ಜೀವ ತುಂಬಿದ್ರು. ಸೊ ಮಹಾನಟಿ ಅಂತಾನೆ ಸಿನಿಮಾದ ಹೆಸರು. ಈ ಒಂದು ಸಿನಿಮಾದ ಅಭಿನಯಕ್ಕಾಗಿ ಕೀರ್ತಿ ಸುರೇಶ್ ಅವರು ನ್ಯಾಷನಲ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಯಾವಾಗ ಮಹಾನಟಿ ಸಿನಿಮಾ ಬಂತು, ಅನಂತರ ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ಆಫರ್ಗಳು ಇವರಿಗೆ ಹುಡುಕೊಂಡು ಬಂತು. ಆದರೆ ಮಹಾನಟಿಗೆ ಸಿಕ್ಕಂತಹ ಒಂದು ದೊಡ್ಡ ಮಟ್ಟದ ಯಶಸ್ಸು ಅನಂತರ ದಿನಗಳಲ್ಲಿ ಎಲ್ಲೋ ಒಂದು ರೀತಿ ಕಡಿಮೆ ಆಯಿತು ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಅಲ್ಲಿಂದ ಒಂದಾದ್ಮೇಲೆ ಒಂದು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ ಅವರು. ಅಟ್ ಪ್ರೆಸೆಂಟ್ ಬೇಬಿ ಜಾನ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ತೇರಿ ಸಿನಿಮಾ ಬಾಲಿವುಡ್ಗೆ ರೀಮೇಕ್ ಆಗ್ತಾ ಇದೆ. ವರುಣ್ ಧವನ್ ಅವರು ಜೊತೆಗೆ ಕೀರ್ತಿ ಸುರೇಶ್ ಇಬ್ರು ಕೂಡ ಕೋಸ್ಟಾರ್ಗಳಾಗಿ ಇಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಆ ಸಿನಿಮಾದ ಬಗ್ಗೆ ಬಾಲಿವುಡ್ಗೆ ಫಸ್ಟ್ ಟೈಮ್ ಅವ್ರು ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಆರಂಭದ ಬಾಲನಟಿಯಿಂದ ಹಿಡಿದು ಟಿಲ್ 24 ವರ್ಷದ ಸಿನಿಮಾ ಕರಿಯರ್ನಲ್ಲಿ ಅವರು ಫಸ್ಟ್ ಟೈಮ್ ಬಾಲಿವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆ ಸಿನಿಮಾ ಯಾವ ರೀತಿ ಮೂಡಿ ಬಂದಿದೆ ಅನ್ನೋಂಥದ್ದು ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೂ ಕೂಡ ದೊಡ್ಡ ಮಟ್ಟದ ಯಶಸ್ಸು ಅವ್ರಿಗೆ ಸಿಗುತ್ತೆ ಅನ್ನೋಂಥದ್ದು ಈಗಾಗಲೇ ಭರವಸೆ ಮೂಡಿಸ್ತಾ ಇದೆ. ಆ ಪೋಸ್ಟರ್ಸ್ ಇರಲಿ, ಆ ಗ್ಲಿಮ್ಸ್ಗಳಿರಲಿ. ಈ ಸಂದರ್ಭದಲ್ಲಿ ಅಂದರೆ ಸಕ್ಸಸ್ಫುಲ್ ಕರಿಯರ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸೊ ಕೀರ್ತಿಯವರು ತಮ್ಮ ಲೈಫ್ನ ಹೊಸ ಚಾಪ್ಟರ್ನ ಶುರು ಮಾಡೋದಕ್ಕೆ ನಿಜವಾಗ್ಲೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಂಟನಿ ತಟ್ಟಿಲ್ ಅವರ ಜೊತೆಗೆ ಮದುವೆ ಆಗ್ತಿರುವಂಥ ಸಮಾಚಾರನೇ ನಿಜಾನ ಇಲ್ವೋ ಗೊತ್ತಿಲ್ಲ. ಅಭಿಮಾನಿಗಳಂತೂ ಇರಲಿ ಬಿಡಿ ಪರವಾಗಿಲ್ಲ, ನಮ್ಮ ಕೀರ್ತಿ ಮದುವೆ ಆದರೆ ನಮಗಂತೂ ಖುಷಿ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಫಿಷಿಯಲ್ ಆಗಿ ಕೀರ್ತಿ ಕುಟುಂಬಸ್ಥರು ಈ ವಿಚಾರವನ್ನು ಹಂಚ್ಕೊಳ್ಳೋವರೆಗೂ ಇದು ಸದ್ಯಕ್ಕೆ ಗಾಸಿಪ್ ಬಟ್ ರೂಮರ್ಸ್ ಅಷ್ಟೇ. ಮಹಾನಟಿಯ ಮದುವೆ ಸಮಾಚಾರದ ಬಗ್ಗೆ, ವೆಡ್ಡಿಂಗ್ ಡೆಸ್ಟಿನೇಷನ್ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಗೋವಾದಲ್ಲೇ ಹಸೆಮಣೆ ಇರೋದಕ್ಕೆ ಕೀರ್ತಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಡಿಸೆಂಬರ್ 11, 12ನೇ ತಾರೀಕು ಕೀರ್ತಿ ಸುರೇಶ್ ಅವರ ಮದುವೆ ಅನ್ನುವಂಥ ಸಮಾಚಾರ ಕೂಡ ಕೇಳಿ ಬರ್ತಾ ಇದೆ. ಸೊ ಆದಷ್ಟು ಬೇಗ ಗಾಸಿಪ್ ಜಸ್ಟ್ ರೂಮರ್ಸ್ ಆಗಿ ಹಬ್ಬಿರ್ತಕ್ಕಂಥ ಈ ಒಂದು ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಇದೆ. ಮಹಾನಟಿ ಕ್ಲಾರಿಫಿಕೇಶನ್ ಕೊಡಲಿ, ನಿಜವಾಗ್ಲೂ ಈ ಸುದ್ದಿ ನಿಜ ಆಗಿದ್ರೆ ಡಿಸೆಂಬರ್ 11, 12ನೇ ತಾರೀಕು. ಸೊ ಇಷ್ಟು ದಿನ ಸಿಂಗಲ್ ಆಗಿದ್ದಂತಹ ನಮ್ಮ ಕೀರ್ತಿ ಸುರೇಶ್ ಮಿಂಗಲ್ ಆಗಲಿದ್ದಾರೆ. ಆಂಟನಿ ತಟ್ಟಿಲ್ ಅವರ ಜೊತೆ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿರಿಸಲಿದ್ದಾರೆ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.